ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮುಕ್ತ ಗಂಗೋತ್ರಿ ಮೈಸೂರು PhD ಪ್ರೋಗ್ರಾಮ್ಗೆ ಅಪ್ಲಿಕೇಶನನ್ನು ಕರೆಯಲಾಗಿದೆ. ಸೊ ನೀವೇನಾದರೂ ಅಪ್ಲೈ ಮಾಡಿದರೆ ಇಲ್ಲಿ ನಿಮಗೆ CET ಇರ್ತದೆ. ನೀವು ನೆಟ್ ಅಥವಾ ಸೆಟ್ ಎಕ್ಸಾಮಿನೇಷನನ್ನು ಪಾಸ್ ಆಗಿದ್ರೆ ನಿಮಗೆ CET ಇರಲ್ಲ. ಇಲ್ಲ ಅಂತಂದರೆ CET ಇರ್ತದೆ. 100 ಪ್ರಶ್ನೆಗಳಿರ್ತವೆ, 100 ಅಂಕಗಳನ್ನು ನಿಗದಿಪಡಿಸಲಾಗಿರ್ತದೆ. ಅದೇ ರೀತಿ ಸಿಲೆಬಸ್ ಬಂದುಬಿಟ್ಟು 50 ಪ್ರಶ್ನೆಗಳು ರಿಸರ್ಚ್ ಮೆಥಡಾಲಜಿಯಿಂದ ಇರುತ್ತವೆ, ಇನ್ನು 50 ಪ್ರಶ್ನೆಗಳು ಸಬ್ಜೆಕ್ಟ್ನಿಂದ ಇರ್ತವೆ. ಸೊ ಈ ರಿಸರ್ಚ್ ಮೆಥಡಾಲಜಿಯಿಂದ ಬರುವ ಪ್ರಶ್ನೆಗಳಿಗಾಗಿ ನಾವು ನಿಮಗೆ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಇದರಲ್ಲಿ ನಿಮಗೆ ರಿಸರ್ಚ್ ಮೆಥಡಾಲಜಿ ಮೇಲೆ ಕಂಪ್ಲೀಟ್ ಸಿಲೆಬಸ್ ಥಿಯರಿ ಲೆಕ್ಚರ್ ಸಿಗ್ತಾ ಇವೆ, ಕಂಪ್ಲೀಟ್ ಸಿಲೆಬಸ್ MCQ ಲೆಕ್ಚರ್ ಸಿಗ್ತಾ ಇವೆ, 10 ಫುಲ್ ಸಿಲೆಬಸ್ ಮಾಕ್ ಟೆಸ್ಟ್ ಸಿಗ್ತಾ ಇವೆ, ಜೊತೆಗೆ 1000 MCQ ಒಂದು ಸೆಟ್ ಸಿಗ್ತಾ ಇದೆ. ಅದು ಕೂಡ ಕೇವಲ 499 ರುಪೀಸ್ನಲ್ಲಿ ನೀವು ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ರಿಸರ್ಚ್ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ದ ಫಸ್ಟ್ ಕ್ವಶನ್ ಈಸ್, ಅ ನಾನ್ ಗವರ್ನಮೆಂಟ್ ಆರ್ಗನೈಜೇಷನ್ ಕಂಡಕ್ಟೆಡ್ ಅ ಸ್ಟಡಿ ಇನ್ ಗ್ರಾಮ ಪಂಚಾಯತ್ to see the impacts of campaign approach on enrollment and retention of rural elementary school children. This is an example of non-government. The NGO has conducted a study in one gram panchayat to see the impact of campaign approach on enrollment and retention of the rural elementary school children. This is an example of descriptive study, field experiment, ex post facto ರಿಸರ್ಚ್. ಆಪ್ಷನ್ ಡಿ, ಹಿಸ್ಟಾರಿಕಲ್ ರಿಸರ್ಚ್. ಸೊ ಗ್ರಾಮೀಣ ಪ್ರಾಥಮಿಕ ಶಾಲೆಯ ಮಕ್ಕಳ ದಾಖಲಾತಿ ಮತ್ತು ಧಾರಣೆಯ ಮೇಲೆ NGO ಏನು ಮಾಡಿದೆ, ಒಂದು ಅಧ್ಯಯನವನ್ನು ನಡೆಸಿದೆ. ಇದು ಡ್ಯಾಶ್ಗೆ ಉದಾಹರಣೆಯಾಗಿದೆ. ಸೊ ಇದು ವಿವರಣಾತ್ಮಕ ಅಧ್ಯಯನ ಕ್ಷೇತ್ರ ಪ್ರಯೋಗ, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಸಂಶೋಧನೆ, ಐತಿಹಾಸಿಕ ಸಂಶೋಧನೆ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಫೀಲ್ಡ್ ಎಕ್ಸ್ಪೆರಿಮೆಂಟ್ಸ್ ಬಿಕಾಸ್ ಹಿಯರ್ researcher is going to visit the field and is going to collect the information. ಇಲ್ಲಿ ಸಂಶೋಧನಾಕಾರನು ಕ್ಷೇತ್ರಕ್ಕೆ ಹೋಗಿ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸುವುದರಿಂದ ಇದಕ್ಕೆ ನಾವು ಕ್ಷೇತ್ರ ಪ್ರಯೋಗ ಅಂತ ಕರಿತಾ ಇದ್ದೀವಿ. ಸೊ ಹಿಯರ್ ಇನ್ ಫೀಲ್ಡ್ ಎಕ್ಸ್ಪೆರಿಮೆಂಟ್ ಸ್ಟಡೀಸ್ ಆರ್ ಕಂಡಕ್ಟೆಡ್ ಇನ್ ನ್ಯಾಚುರಲ್ ಸೆಟ್ಟಿಂಗ್ and here samples are observed in natural environment without disturbing them. So for example, a study on how children grow. Yes, a study on changes in the children's in their adolescence. It is also an example of experimental research. In the same way, this example is also a non-governmental organization conducted a study in gram panchayat. This is also an example of field experiment. The next question is, ethno-methodological study is a philosophical approach, sociological approach, experimental approach, analytical research. ಸೊ ಎತ್ನೋ ಕ್ರಮಶಾಸ್ತ್ರೀಯ ಅಧ್ಯಯನವು ಒಂದು ತಾತ್ವಿಕ ವಿಧಾನವಾಗಿದೆ, ಸಮಾಜಶಾಸ್ತ್ರೀಯ ವಿಧಾನವಾಗಿದೆ, ಪ್ರಾಯೋಗಿಕ ವಿಧಾನವಾಗಿದೆ, ವಿಶ್ಲೇಷಣಾತ್ಮಕ ಸಂಶೋಧನೆಯಾಗಿದೆ. ಸೊ ಎತ್ನೋ ಮೆಥಡಾಲಜಿಕಲ್ ಸ್ಟಡಿ ಇಟ್ ಈಸ್ ಎ ಸೋಷಿಯಾಲಜಿಕಲ್ ಅಪ್ರೋಚ್. ಸೊ ಇದು ಒಂದು ಸಮಾಜಶಾಸ್ತ್ರೀಯ ವಿಧಾನವಾಗಿದೆ. So ethno refers to a particular socio-cultural group. Yes, so please remember, ethno means a particular socio-cultural group which represents for example any local community. And method means, as you all know, it is methods or practices pursued by this group. And ology means study or systematic description. The next question is, which among the following is an in-depth method of studying behavior? Option A, clinical method. Option B, experimentation. Option C, observation. Option D, survey. So here the right answer is option A, clinical method is correct answer. So clinical method means it means by which ಫಿಸಿಷಿಯನ್ಸ್ ಡಿಸ್ಕವರ್ ಫ್ಯಾಕ್ಟ್ಸ್ ಅಬೌಟ್ ದ ಸಿಕ್. ಸೊ ಯಾವ ರೀತಿ ವೈದ್ಯರು ರೋಗಿಗಳಲ್ಲಿರುವ ರೋಗವನ್ನು ಪತ್ತೆ ಹಚ್ತಾ ಇದ್ದಾರೆ, ಅದಕ್ಕೆ ನಾವು ಏನಂತ ಇದ್ದೀವಿ, ಕ್ಲಿನಿಕಲ್ ಮೆಥಡ್. ಸೊ ಆನ್ ವಾಟ್ ಬೇಸಿಸ್ ಡಿಡ್ ಜೀನ್ ಪಿಯಾಜೆಟ್ give his theory of cognitive development of humans? Option A, evaluation research. Option B, fundamental research. Option C, applied research. Option D, action research. So ಜೀನ್ ಪಿಯಾಜೆಟ್ ಅವರು ಮಾನವನ ಅರಿವಿನ ಬೆಳವಣಿಗೆ ಸಿದ್ಧಾಂತವನ್ನು ಯಾವ ಆಧಾರದ ಮೇಲೆ ನೀಡಿದರು? ಆಪ್ಷನ್ ಎ, ಮೌಲ್ಯಮಾಪನ. ಆಪ್ಷನ್ ಬಿ, ಮೂಲಭೂತ ಸಂಶೋಧನೆ. ಆಪ್ಷನ್ ಸಿ, ಅನ್ವಯಿಕ ಸಂಶೋಧನೆ. ಆಪ್ಷನ್ ಡಿ,
ಕ್ರಿಯಾ ಸಂಶೋಧನೆ. So here the right answer is option B, fundamental research. So the Jean Piaget's theory is based on fundamental research. ಸೊ ಈ ಜೀನ್ ಪಿಯಾಜೆಟ್ ಅವರ ಒಂದು ಸಿದ್ಧಾಂತ ಮೂಲಭೂತ ಸಂಶೋಧನೆಯ ಆಧಾರದ ಮೇಲೆ ನಿರ್ಮಿಸಲಾಗಿದೆ. So Jean Piaget in his cognitive development theory, yes, he proposed that children can actively construct their own knowledge by exploring and manipulating with the environment. So the next question is, which technique is generally followed when the population is finite? Systematic sampling technique, purposive sampling technique, area sampling technique, none of the above. So ಜನಸಂಖ್ಯೆಯು ಸೀಮಿತವಾಗಿರುವಾಗ ಸಾಮಾನ್ಯವಾಗಿ ಯಾವ ತಂತ್ರವನ್ನು ಅನುಸರಿಸಲಾಗ್ತದೆ? ವ್ಯವಸ್ಥಿತ ಮಾದರಿ ತಂತ್ರ, ಉದ್ದೇಶಿತ ಮಾದರಿ ತಂತ್ರ, ಪ್ರದೇಶ ಮಾದರಿ ತಂತ್ರ, ಮೇಲಿನ ಯಾವುದು ಅಲ್ಲ. ಸೊ ಹಿಯರ್ ವೆನ್ ದ ಪಾಪ್ಯುಲೇಷನ್ ಇಸ್ ಫೈನೈಟ್ ವಿ ಫಾಲೋ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಟೆಕ್ನಿಕ್. ಜನಸಂಖ್ಯೆಯು ಸೀಮಿತವಾಗಿರುವಾಗ ಸೊ ವ್ಯವಸ್ಥಿತ ಮಾದರಿ ತಂತ್ರವನ್ನು ಬಳಸ್ತಾ ಇದ್ದೀವಿ. ಆ್ಯಂಡ್ ದಿಸ್ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಇಟ್ ಈಸ್ ದ ಟೈಪ್ ಆಫ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್. And here population are selected based on the research selected by the researchers at a regular interval. The next question is, action research can be understood as a longitudinal research, an applied research, a kind of research being carried out to solve a specific problem. ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋವ್. ಸೊ ಕ್ರಿಯಾ ಸಂಶೋಧನೆಯನ್ನು ಡ್ಯಾಶ್ ಎಂದು ಅರ್ಥೈಸಿಕೊಳ್ಳಬಹುದು. ಆಪ್ಷನ್ ಎ ಒಂದು ಉದ್ದದ ಸಂಶೋಧನೆ, ಆಪ್ಷನ್ ಬಿ ಅನ್ವಯಿಕ ಸಂಶೋಧನೆ, ಆಪ್ಷನ್ ಸಿ ನಿರ್ದಿಷ್ಟ ಸಮಸ್ಯೆಯನ್ನು ಪರಿಹರಿಸಲು ಒಂದು ರೀತಿಯ ಸಂಶೋಧನೆ ನಡೆಸಲಾಗ್ತದೆ, ಆಪ್ಷನ್ ಡಿ ಮೇಲಿನ ಎಲ್ಲವು. ಸೊ ಆ್ಯಕ್ಷನ್ ರಿಸರ್ಚ್ ಮೀನ್ಸ್ ಆಸ್ ಯು ಆಲ್ ನೋ ಇಟ್ ಈಸ್ ಅ ಕೈಂಡ್ ಆಫ್ ರಿಸರ್ಚ್ ದಟ್ ಈಸ್ ಕ್ಯಾರಿಡ್ ಔಟ್ ಟು ಸಾಲ್ವ್ ಇಮಿಡಿಯೇಟ್ ಪ್ರಾಬ್ಲಮ್. ಸೊ ಯಾವುದೇ ಒಂದು ನಿರ್ದಿಷ್ಟ ಸಮಸ್ಯೆಯನ್ನು ಬಗೆಹರಿಸಲು ಏನು ಮಾಡ್ತಾ ಇದ್ದೀವಿ, ಈ ಒಂದು ಕ್ರಿಯಾ ಸಂಶೋಧನೆಯನ್ನು ಕೈಗೊಳ್ತಾ ಇದ್ದೀವಿ. ಎಸ್, ಇನ್ ಜನರಲ್ ಆ್ಯಕ್ಷನ್ ರಿಸರ್ಚ್ ಇಟ್ is termed as philosophy or a research methodology which is implemented in social science. So the next question is, in which of the following research methods manipulation and control of variables and randomization of sample are two of the basic requirements? Yes, ex post facto research, descriptive research, case study research or experimental research. ಸೊ ಕೆಳಗಿನ ಯಾವ ಸಂಶೋಧನಾ ವಿಧಾನಗಳಲ್ಲಿ ವೇರಿಯೇಬಲ್ಗಳ ಕುಶಲತೆ ಮತ್ತು ನಿಯಂತ್ರಣ ಮತ್ತು ಮಾದರಿಯ ಯಾದೃಚ್ಛೀಕರಣವು ಎರಡು ಮೂಲಭೂತ ಅವಶ್ಯಕತೆಗಳಾಗಿವೆ? ಸೊ ಆಪ್ಷನ್ ಎ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಸಂಶೋಧನೆ, ಆಪ್ಷನ್ ಬಿ ವಿವರಣಾತ್ಮಕ ಸಂಶೋಧನೆ, ಆಪ್ಷನ್ ಸಿ ಕೇಸ್ ಸ್ಟಡಿ ಸಂಶೋಧನೆ, ಆಪ್ಷನ್ ಡಿ ಪ್ರಾಯೋಗಿಕ ಸಂಶೋಧನೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಈಸ್ ಕರೆಕ್ಟ್ ಆನ್ಸರ್. ಪ್ರಾಯೋಗಿಕ ಸಂಶೋಧನೆಯಲ್ಲಿ ಸರಿಯಾಗಿದೆ. ಸೊ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಮೀನ್ಸ್ ಇಟ್ ಈಸ್ ಸಿಸ್ಟಮ್ಯಾಟಿಕ್ ಆ್ಯಂಡ್ ಸೈಂಟಿಫಿಕ್ ಅಪ್ರೋಚ್. It is designed for establishing cause and effect relationship, and it investigates through experiment in a controlled environment, and it tests the formulated hypothesis and uses the results to generalize to a larger population, and it helps in establishing causal relationship among variables. And there are four essential characteristics. One is control, manipulation, observation and replication. So the next question is, in which research method manipulation of independent variable and control of extraneous variables are neither possible nor desirable? ಸೊ ಯಾವ ಒಂದು ಸಂಶೋಧನಾ ವಿಧಾನದಲ್ಲಿ ಸ್ವತಂತ್ರ ವೇರಿಯೇಬಲ್ ಮತ್ತು ಬಾಹ್ಯ ಅಸ್ಥಿರಗಳ ನಿಯಂತ್ರಣವು ಸಾಧ್ಯ ಇಲ್ಲ ಅಥವಾ ಅಪೇಕ್ಷಣೀಯವಲ್ಲ? ಆಪ್ಷನ್ ಎ ಪ್ರಾಯೋಗಿಕ ವಿಧಾನ, ಆಪ್ಷನ್ ಬಿ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ವಿಧಾನ, ಆಪ್ಷನ್ ಸಿ ಐತಿಹಾಸಿಕ ವಿಧಾನ, ಆಪ್ಷನ್ ಡಿ ವಿವರಣಾತ್ಮಕ ವಿಧಾನ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್. So ex post facto research means here the research starts after the fact have occurred. ಯಾವುದೇ ಒಂದು ಘಟನೆ ನಡೆದ ನಂತರ ಇಲ್ಲಿ ಸಂಶೋಧನೆ ಆರಂಭವಾಗ್ತಾ ಇದೆ. The investigation start after the fact. It is also known as causal comparative research. And the researcher identified the event that already
ಆಕರ್. ಸೊ ಯಾವುದೇ ಒಂದು ಘಟನೆ ಇವಾಗಲೇ ನಡೆದು ಹೋಗಿರ್ತದೆ, ಅದರ ಆಧಾರದ ಮೇಲೆ ಇಲ್ಲಿ ಸಂಶೋಧನೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಆ್ಯಂಡ್ ಹಿಯರ್ ಮ್ಯಾನಿಪುಲೇಷನ್ ಈಸ್ ನಾಟ್ ಪಾಸಿಬಲ್. ಫಾರ್ ಎಕ್ಸಾಂಪಲ್, ಸ್ಟಡಿ ಆನ್ ದ ಎಫೆಕ್ಟ್ ಆಫ್ ಆನ್ ಅರ್ಥಕ್ವೇಕ್. Yes, the next question is the personalized and contextualized references and permissible in which type of reporting of a research. ವೈಯಕ್ತೀಕರಣಗೊಳಿಸಿದ ಮತ್ತು ಸಂದರ್ಭೋಚಿತ ಉಲ್ಲೇಖಗಳು ಯಾವ ರೀತಿಯ ಸಂಶೋಧನೆಗಳ ವರದಿಯಲ್ಲಿ ಅನುಮತಿಸಲ್ಪಡುತ್ತವೆ? ಸೊ ಆಪ್ಷನ್ ಎ ಎಕ್ಸ್ಪೀರಿಮೆಂಟಲ್ ರಿಸರ್ಚ್, ಆಪ್ಷನ್ ಬಿ ಹಿಸ್ಟಾರಿಕಲ್ ರಿಸರ್ಚ್, ಆಪ್ಷನ್ ಸಿ ethnographic research, option D survey based research. Yes, here the right answer is option C ethnographic research. ಸೊ ಇಲ್ಲಿ ethnographic ಸಂಶೋಧನೆ ಸರಿಯಾಗಿದೆ. ಸೊ ಹಿಯರ್ ethnography it is a study through direct observation. ಪ್ಲೀಸ್ ರಿಮೆಂಬರ್, ಇಲ್ಲಿ ನೇರ ವೀಕ್ಷಣೆಯ ಮೂಲಕ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಲಾಗ್ತಾ ಇದೆ. ಸೊ ಇಟ್ ಈಸ್ ಅ ಸ್ಟಡಿ ಆಫ್ ಡೈರೆಕ್ಟ್ ಅಬ್ಸರ್ವೇಷನ್ ಆಫ್ ಯೂಸರ್ಸ್ ಇನ್ ದೇರ್ ನ್ಯಾಚುರಲ್ ಎನ್ವೈರ್ನ್ಮೆಂಟ್ ರಾದರ್ ದೆನ್ ಇನ್ ಎ lab. So the next question is, what is the correct sequence of actions in conducting an intervention based action research in education? ಎಸ್, ಶಿಕ್ಷಣದಲ್ಲಿ ಹಸ್ತಕ್ಷೇಪ ಆಧಾರಿತ ಕ್ರಿಯೆಯ ಸಂಶೋಧನೆಯನ್ನು ನಡೆಸುವಲ್ಲಿ ಕ್ರಮಗಳ ಸರಿಯಾದ ಒಂದು ಅನುಕ್ರಮ ಯಾವುದು? ಸೊ ಹಿಯರ್ ದ ರೈಟ್ ಸೀಕ್ವೆನ್ಸ್ ಈಸ್ ಆಪ್ಷನ್ ಬಿ ಪ್ಲಾನ್, ಆಕ್ಟ್, ಅಬ್ಸರ್ವ್ ಆ್ಯಂಡ್ ರಿಫ್ಲೆಕ್ಟ್. ಪ್ಲಾನ್, ಆಕ್ಟ್, ಅಬ್ಸರ್ವ್ ಆ್ಯಂಡ್ ರಿಫ್ಲೆಕ್ಟ್. This action research means it refers to the application of research to educational problems in particular classroom setting, and its main aim is to improve the practice. And the cycle of the research is, action research achieves its goals by using a cyclic research process where each cycle is made up of 4 phases. One is plan, act, observe and reflect. Okay friends, this is about today's session, and if you want to join our PhD Intent Test Research Methodology course, you will get complete syllabus theory lectures, complete syllabus MCQ lectures, and 10 whole syllabus mock test, 1000 practice MCQ set. So only at rupees 500 you can contact this number. Yes, I wish all